ವೀಕ್ಷಕರೇ, ತಮಗೆಲ್ಲರಿಗೂ ಯನ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ವಿಡಿಯೋ ಮರ್ಯಾದ ಪುರುಷೋತ್ತಮನ್ ಬಗ್ಗೆ. ಹೌದು, ರಾಮನವಮಿ ವಿಶೇಷ, ಶ್ರೀರಾಮನ ಮಹಿಮೆ ಮತ್ತು ಉಲ್ಲೇಖಗಳನ್ನು ನೋಡ್ತಾ ಹೋಗೋಣ. ರಾಮನವಮಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನವು ಶ್ರೀರಾಮನ ಜನ್ಮದಿನವಾಗಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತದೆ. ಶ್ರೀರಾಮನು ದಶರಥ ಮಹಾರಾಜ ಮತ್ತು ಕೌಸಲ್ಯ ದೇವಿಯ ಪುತ್ರನಾಗಿದ್ದು ವಿಷ್ಣುವಿನ ಅವತಾರವಾಗಿ ಭೂಮಿಯಲ್ಲಿ ಜನಿಸಿದನು. ರಾಮನವಮಿ ಹಬ್ಬವು ಸತ್ಯ, ಧರ್ಮ, ಪ್ರೀತಿ ಮತ್ತು ನೀತಿಯ ಸಂಕೇತವಾಗಿದೆ. ಶ್ರೀರಾಮನು ಮರ್ಯಾದ ಪುರುಷೋತ್ತಮ ಎಂದು ಪ್ರಸಿದ್ಧನಾಗಿದ್ದಾನೆ. ಅವನು ತನ್ನ ಜೀವನದಲ್ಲಿ ತಂದೆ ಮಾತು ಪಾಲನೆ, ಪತ್ನಿ ಭಕ್ತಿ, ಸಹೋದರ ಪ್ರೀತಿ ಮತ್ತು ಪ್ರಜೆಗಳ ಮೇಲಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ನೆರವೇರಿಸಿದ್ದಾನೆ. ರಾಮಾಯಣವು ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸುವ ಮಹಾಕಾವ್ಯವಾಗಿದೆ. ರಾಮನು ಕೇವಲ ದೇವರು ಮಾತ್ರವಲ್ಲ, ಒಬ್ಬ ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ರಾಜನಾಗಿದ್ದನು. ಅವನ ಜೀವನವು ನಮ್ಮ ಬದುಕಿಗೆ ದಾರಿದೀಪವಾಗಿದೆ. ರಾಮನವಮಿ ದಿನ ಜನರು ಭಕ್ತಿಯಿಂದ ಉಪವಾಸ ಆಚರಿಸಿ ದೇವಸ್ಥಾನಗಳಿಗೆ ತೆರಳಿ ಶ್ರೀರಾಮನ ಪೂಜೆ ಮಾಡುತ್ತಾರೆ. ಮನೆಗಳಲ್ಲಿ ರಾಮಾಯಣ ಪಾರಾಯಣ, ಭಜನೆ, ಕೀರ್ತನೆಗಳು ನಡೆಯುತ್ತವೆ. ಕೆಲವೆಡೆ ರಾಮ ಸೀತಾ ಕಲ್ಯಾಣೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಪಾನಕ, ಕೋಸಂಬರಿ, ಬಟಾಣಿ, ಸುಂದರ ಮುಂತಾದ ಪ್ರಸಾದಗಳನ್ನು ಹಂಚಲಾಗುತ್ತದೆ. ಈ ಹಬ್ಬವು ಸಮಾಧಾನ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ರಾಮನವಮಿ ನಮಗೆ ಸತ್ಯ ಮತ್ತು ಧರ್ಮ ವಿಜಯಿಸುತ್ತದೆ ಎಂಬ ಮಹತ್ವದ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲೂ ಸತ್ಯವನ್ನು ಬಿಡಬಾರದು ಎಂದು ರಾಮನು ನಮಗೆ ಕಲಿಸುತ್ತಾನೆ. ಶ್ರೀರಾಮನ ಕೆಲವು ಉಲ್ಲೇಖಗಳನ್ನ ನೋಡ್ತಾ ಹೋದ್ರೆ, ಧರ್ಮವನ್ನ ಪಾಲಿಸುವವನು ಯಾವಾಗಲೂ ಜಯಶೀಲನಾಗುತ್ತಾನೆ. ಸತ್ಯವೇ ಜೀವನದ ಮೂಲಭೂತ ಸತ್ಯ. ತಂದೆ ಮಾತು ದೇವರ ಮಾತಿನಂತೆ. ಕರ್ತವ್ಯವೇ ನಿಜವಾದ ಪೂಜೆ. ಧೈರ್ಯ ಮತ್ತು ಸಹನೆ ಜೀವನದ ದೊಡ್ಡ ಶಕ್ತಿ. ನೀತಿ ಮಾರ್ಗದಲ್ಲಿ ನಡೆದರೆ ಭಯವಿಲ್ಲ. ಪ್ರೀತಿ ಮತ್ತು ಕರುಣೆ ಮಾನವನ ನಿಜವಾದ ಗುಣಗಳು. ಯಾವುದೇ ಸಂಕಷ್ಟ ಬಂದರೂ ಧರ್ಮವನ್ನು ಬಿಡಬಾರದು. ಶ್ರೀರಾಮನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದರೂ ಯಾವತ್ತೂ ಧರ್ಮದ ಮಾರ್ಗವನ್ನು ಬಿಟ್ಟಿಲ್ಲ. ಅರಣ್ಯವಾಸ, ಸೀತೆಯ ಅಪಹರಣೆ, ರಾವಣನೊಂದಿಗೆ ಯುದ್ಧ, ಇವೆಲ್ಲವನ್ನು ಧೈರ್ಯದಿಂದ ಎದುರಿಸಿ ಕೊನೆಯಲ್ಲಿ ಸತ್ಯದ ಜಯವನ್ನು ಸಾಧಿಸಿದವನು. ಅವನ ಜೀವನವು ನಮಗೆ ಸಹನೆ, ಧೈರ್ಯ ಮತ್ತು ನಿಷ್ಠೆಯನ್ನು ಕಲಿಸುತ್ತದೆ. ಅವನು ರಾಜನಾಗಿ ಪ್ರಜೆಗಳಿಗೆ ನ್ಯಾಯ ಮತ್ತು ಸಮಾನತೆ ನೀಡಿದನು. ರಾಮರಾಜ್ಯ ಎಂದರೆ ನ್ಯಾಯಯುತ ಮತ್ತು ಸಂತೋಷಕರ ಸಮಾಜದ ಸಂಕೇತವಾಗಿದೆ. ರಾಮನವಮಿ ಹಬ್ಬವು ಕೇವಲ ಒಂದು ಆಚರಣೆ ಅಲ್ಲ, ಅದು ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಒಂದು ಸಂದೇಶವಾಗಿದೆ. ಶ್ರೀರಾಮನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿದರೆ ನಾವು ಒಳ್ಳೆಯ ವ್ಯಕ್ತಿಗಳಾಗಬಹುದು. ರಾಮನಂತೆ ಬದುಕೋಣ, ಧರ್ಮದ ಮಾರ್ಗದಲ್ಲಿ ನಡೆಯೋಣ ಎಂಬುದು ಈ ಹಬ್ಬದ ಮುಖ್ಯ ಸಂದೇಶ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.